ಸ್ನೇಹಿತರೆ, ಎಮ್ ಎಸ್ ಎಕ್ಸೆಲ್ನಲ್ಲಿ ಸುಮಾರು 10ರಿಂದ 15 ಅಂಕಗಳಿಗೆ ಪ್ರಾಕ್ಟಿಕಲನ್ನು ಕೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಎಮ್ ಎಸ್ ಎಕ್ಸೆಲ್ನಲ್ಲಿ ಫಾರ್ಮುಲಾಗಳದ್ದೇ ಕಾರುಬಾರು. ಫಾರ್ಮುಲಾಗಳನ್ನು ಚೆನ್ನಾಗಿ ಅಭ್ಯಸಿಸುವುದು ಒಳ್ಳೆಯದು. ಇಲ್ಲೊಂದು ಫಾರ್ಮುಲಾದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೇನೆ. ನನಗೆ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಒಂದು ಟಾಸ್ಕ್ ಹೀಗಿತ್ತು: ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಸ್ಟೂಡೆಂಟ್ಸ್. ಇಲ್ಲಿ ಒಂದು ಕಡೆ ಸ್ಟೂಡೆಂಟ್ಸ್ನ ನೇಮ್ ಇದೆ, ಇನ್ನೊಂದು ಕಡೆಗೆ ಅಂಕಗಳ ಪಟ್ಟಿ ಇದೆ, ಮತ್ತು ಈ ಕಾಲಮ್ನಲ್ಲಿ ಕೆ ಕಾಲಮ್ನಲ್ಲಿ ಮಿನಿಮಮ್ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು ಅವರು. ಸೊ ಇಲ್ಲಿ ಸ್ಟೂಡೆಂಟ್ಸ್ನ ಮಿನಿಮಮ್ ವ್ಯಾಲ್ಯೂಗೆ ಒಂದು ಬಾಕ್ಸ್ನ ಮಿನಿಮಮ್ ವ್ಯಾಲ್ಯೂವನ್ನು ಫಸ್ಟ್ ಕಂಡುಹಿಡ್ಕೊಳ್ಬೇಕು. ಇದಕ್ಕೆ ಸೂತ್ರ ಹೀಗಿದೆ: ಇಸ್ ಈಕ್ವಲ್ ಟು MIN. ಇದನ್ನು ಟೈಪ್ ಮಾಡಿ ಬ್ರಾಕೆಟನ್ನು ಹಾಕಿ. ಸೊ ನಮಗೆ ಇಲ್ಲಿಂದ ಇಲ್ಲಿಯವರೆಗಿನ ಸೋಷಿಯಲ್ ಸೈನ್ಸ್ನವರೆಗಿನ ಒಟ್ಟು ಅಂಕಗಳಲ್ಲಿ ಕಡಿಮೆ ಅಂಕ ಯಾವುದರಲ್ಲಿದೆ ಅನ್ನೋದು ಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಸಹಜವಾಗಿ 37 ಕಡಿಮೆ ವ್ಯಾಲ್ಯೂ ಅಂತ ಹೇಳ್ಬೋದು. ಆದರೆ ಸೂತ್ರದ ಪ್ರಕಾರ ಹೇಗೆ ಕಂಡುಹಿಡಿಯೋದು ಅಂತ. ಸೊ ಸೂತ್ರದ ಪ್ರಕಾರ 37 ಕಡಿಮೆ ಅಂಕ ಬರಬೇಕಲ್ವಾ, ಅದು ಸೂತ್ರ ಇದು. ಇಸ್ ಈಕ್ವಲ್ ಟು ಮಿನಿಮಮ್ ಬ್ರಾಕೆಟ್ ಹಾಕಿ. ಈ 95 ಇರೋದು ಈ ಕಾಲಮ್ನ 6ನೇ ರೋನಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ E6 ಅಂತ ಟೈಪ್ ಮಾಡಬೇಕು. ಇಷ್ಟು ಇದು ಕೀಬೋರ್ಡ್ನಲ್ಲಿ ನೋಡಿ ಶಿಫ್ಟ್ ಒತ್ತಿಬಿಟ್ಟು ಈಸ್ಟನ್ನು ಒತ್ಬೋದು. ಸೊ ಇಲ್ಲಿಂದ ಸೋಷಿಯಲ್ ಸೈನ್ಸ್ನ 66ರವರೆಗೆ, ಇದು 66 ಇರೋದಲ್ಲಿ ಜೆ ಕಾಲಮ್ನಲ್ಲಿ 6ನೇ ರೋನಲ್ಲಿ ಇದೆ. ಸೊ ಹಾಗಾಗಿ J6 ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರನ್ನು ಕೊಡಿ. ನೋಡಿ 37, ಅದೇ ಫೈಂಡ್ ಔಟ್ ಮಾಡಿರೋದು. ಈ ಸೂತ್ರ ಎಲ್ಲಿದೆ ಅಂದರೆ ಫಾರ್ಮುಲಾ ಬಾರ್ನಲ್ಲಿದೆ. ಈ ಫಾರ್ಮುಲಾ ಬಾರ್ನಲ್ಲಿ ನೀವು ಆ ಸೂತ್ರವನ್ನು ನೋಡ್ಬೋದು. ಈಗ ಇಲ್ಲಿರ್ತಕ್ಕಂಥ ಕೆಳಗಿನ ಕಾಲಮ್ಗಳಿಗೂ ಕೂಡ ಸೂತ್ರಗಳನ್ನು ಹಾಕಬೇಕೇ? ಬೇಡ, ಖಂಡಿತ ಬೇಡ. ಸೊ ಈ ಬಾಕ್ಸ್ನ ಬಲ ತುದಿಯಲ್ಲಿ ಈ ರೀತಿಯ ಪ್ಲಸ್ ಆಕಾರ ಇದೆ, ಅಲ್ಲಿ ಕಾಣುತ್ತೆ ನೋಡಿ. ಬಲ ತುದಿಯಲ್ಲಿ ಈ ರೀತಿಯ ಪ್ಲಸ್ ಆಕಾರ ಇದೆ, ಬ್ಲ್ಯಾಕ್ ಕಲರ್. ಸೊ ಇದು ಬರಬೇಕು. ಈ ಥರ ಇದ್ದರೆ ಅಲ್ಲ, ಈ ಥರ ಬ್ಲ್ಯಾಕ್ ಬಂದ ನಂತರ ಲೆಫ್ಟ್ ಕ್ಲಿಕ್ಕನ್ನು ಒತ್ತಿ ಹಿಡಿದು ಡ್ರ್ಯಾಗ್ ಮಾಡ್ತಾ ಹೋಗ್ಬೇಕು. ಒತ್ತಿ ಹಿಡಿದು ಡ್ರ್ಯಾಗ್ ಮಾಡಬೇಕು. ಸೊ ಡ್ರ್ಯಾಗ್ ಇಲ್ಲಿ ಡ್ರಾಪ್ ಮಾಡಬೇಕು. ಸೊ ನೋಡಿ, ಪ್ರತಿಯೊಂದು ರೋನಲ್ಲಿರ್ತಕ್ಕಂಥ ಮಿನಿಮಮ್ ವ್ಯಾಲ್ಯೂವನ್ನು ಅದು ಫೈಂಡ್ ಔಟ್ ಮಾಡಿದೆ. ಸೊ ಅಲ್ಲಿಗೆ ನಮ್ಮ ಟಾಸ್ಕ್ ಮುಗೀತದೆ. ಸೊ ಇಲ್ಲಿ ಸಬ್ಮಿಟ್ ಅಂತ ಹೇಳಿಬಿಟ್ಟು ಒಂದು ಬಟನ್ ಇರುತ್ತೆ ಈ ವಿಂಡೋದಲ್ಲಿ. ಅದನ್ನು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಯುವರ್ ಆನ್ಸರ್ ಸೇವ್ಡ್ ಅಂತ ಹೇಳಿಬಿಟ್ಟು ಮತ್ತೊಂದು ವಿಂಡೋ ಬರುತ್ತೆ. ಅದನ್ನು ಓಕೆ ಕೊಟ್ಟ ನಂತರದಲ್ಲಿ ನೀವು ನಿಮ್ಮ ಟಾಸ್ಕನ್ನು ಮುಗಿಸಿದ್ದೀರಿ ಅಂತ. ಸೊ ನೀವು ನೆಕ್ಸ್ಟ್ ಕ್ವೆಶನನ್ನು ಕ್ಲಿಕ್ ಮಾಡಬಹುದು. ಥ್ಯಾಂಕ್ ಯು.